ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಉತ್ತಮವಾಗಿರುವಂಥ ಮಾಹಿತಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ವಿಶೇಷವಾಗಿ ನವರಾತ್ರಿಯಲ್ಲಿ ಸರಳ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದೀರಾ. ಇನ್ನು ಈ ದಿನ 7ನೇ ದಿನ, ಇವತ್ತು ಯಾವ ದೇವಿಯ ಆರಾಧನೆ, ನೈವೇದ್ಯ ಯಾವ ರೀತಿ ಇರಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನವರಾತ್ರಿಯ 7ನೇ ದಿನ. ಇಲ್ಲಿ ನಿಮಗೆಲ್ಲರೂ ಗೊತ್ತೇ ಇದೆ, ಈ ದಿನಕ್ಕೆ ಮೂಲ ನಕ್ಷತ್ರ ಇರುತ್ತೆ. ಅಂತಹ ಮೂಲ ನಕ್ಷತ್ರದಂದೇ ಸರಸ್ವತಿಯ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ದಯವಿಟ್ಟು ಮಕ್ಕಳೆಲ್ಲರೂ ಕೂಡ ಎಲ್ಲೆಲ್ಲೆಲ್ಲ ಪುಸ್ತಕಗಳಿವೆ ಎಲ್ಲ ತೆಗೆದು ಒಂದು ಕಡೆ ಇಟ್ಟು ಅಲ್ಲಿ ಸರಸ್ವತಿ ಆವಾಹನೆ ಮಾಡಿ. ಕಾಳರಾತ್ರಿ ಅಂತ ಹೇಳ್ತಾರೆ. ನಮ್ಮ ಬದುಕಲ್ಲಿ ಕಾಳರಾತ್ರಿ ಅಂತಕ್ಕಂಥದ್ದು, ಶುಭಂಕರಿ ಅನ್ನುವಂಥದ್ದು, ಸರಸ್ವತಿ ಅನ್ನುವಂಥದ್ದು ಎರಡೂ ನಮ್ಮಲ್ಲಿರ್ತವಂತೆ. ನಮ್ಮಲ್ಲಿ ಸರಸ್ವತಿ ಬರಬೇಕು ಅಂತಂದರೆ, ಆ ಸಹಸ್ರಾರದಲ್ಲಿ ನಿಲ್ಲಬೇಕು ಅಂತಂದರೆ ನೋಡಿ, ಎಲ್ಲ ಜ್ಞಾನವೂ ಅಲ್ಲಿ ನಿಲ್ಲುತ್ತಂತೆ. ಅದಕ್ಕಾಗಿ ನೀವು ಜ್ಞಾನವಂತರೇ ಆಗಬೇಕು. ನಿಮಗೆ ಏನು ಬೇಕಾದ್ದನ್ನು ಪಡೆದುಕೊಳ್ಳಬೇಕಾದರೂ ಜ್ಞಾನವೇ ಬೇಕು ನಿಮಗೆ. ಅದಿಲ್ಲದೆ ಏನು ಪಡ್ಕೊಂಡ್ರೂ ಪ್ರಯೋಜನವಿಲ್ಲ, ಪಡೆದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಅಂತಹ ಸರಸ್ವತಿ ಮಾವಾಹಯಾಮಿ ಎಲ್ಲ ಪುಸ್ತಕಗಳು ಇಟ್ಟುಬಿಟ್ಟು ಅದಕ್ಕೆ ಏನು ನೀವು ಅರಿಶಿನ, ಕುಂಕುಮ, ಗಂಧಾಕ್ಷತೆ ಪುಷ್ಪಗಳನ್ನು ಇಟ್ಟು ಪೂಜಿಸ್ತಾರೆ. ಓಂ ಭೂಹು ಸರಸ್ವತಿ ಮಾವಾಹಯಾಮಿ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತಿ ಧೀನಾಮ ವಿತ್ರವತೋ ವಾಗ್ದೇವಿ ನಮಃ. ಈ ಮಂತ್ರ ನಿಮಗೆ ಬರುತ್ತೆ, ನೀವೆಲ್ಲ ಹೇಳ್ಕೊಳ್ತೀರಿ, ಆವಾಹನೆ ಮಾಡ್ತಿರ್ತೀರಿ. ಇನ್ನು ಕಾಳರಾತ್ರಿ ನೋಡಲಿಕ್ಕೆ ಭಯಂಕರವಾಗಿರುತ್ತಾಳೆ. ವಿದ್ಯೆ ಇಲ್ಲಂದ್ರೆ ಹಾಗೆ ಇರುತ್ತೆ, ಅಜ್ಞಾನ ಇದೆ ನಾವು ಹಂಗೆ ಇರ್ತೀವಿ. ಅದಕ್ಕಾಗಿ ಅಂತಹ ಭಯಂಕರವನ್ನೂ ಕೂಡ ಒಂದು ಶುಭಂಕರಿಗೆ ತರತಕ್ಕಂತಹ ದಿನವೇ ಈ ಕಾಳರಾತ್ರಿಯ ದಿನವಾಗಿರುತ್ತೆ. ಅಂತಹ ಕಾಳರಾತ್ರಿ ಕತ್ತೆಯ ವಾಹನದ ಮೇಲೆ ಬರ್ತಾಳೆ, ಕಪ್ಪು ವರ್ಣದವಳಾಗಿ ಕಾಣಿಸ್ಕೊಳ್ತಾಳೆ. ಬಹುಶಃ ಕತ್ತಲು ಅನ್ನೋದನ್ನು ಕಳಿಬೇಕಾದ್ರೆ ನಮ್ಮಲ್ಲಿ ಜ್ಞಾನ ಅನ್ನೋದು ಬಂದಾಗ ಕಳೆಯುತ್ತೆ ಅನ್ನೋ ಸರಸ್ವತಿಯ ಸಂಕೇತವೂ ಕೂಡ ಅಲ್ಲಿ ತೋರಿಸಿಕೊಂಡಿದ್ದಾಗ ಬಹುಶಃ ನಾವು ಅಂತಹ ಸಹಸ್ರಾರ ಚಕ್ರಕ್ಕೆ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಸರಸ್ವತಿಯನ್ನು ನೆನೆದು ಪೂಜೆ ಮಾಡ್ತಕ್ಕಂತಹ ದಿನ. ಮಕ್ಕಳೆಲ್ಲರಿಗೂ ಕೂಡ ಕೂರಿಸಿಬಿಟ್ಟು ಸರಸ್ವತಿ ಅಂದರೆ ಏನು ಅಂತ ಹೇಳಿ ಆ ಸರಸ್ವತಿಯ ಚಿತ್ರವನ್ನು ತೋರಿಸೋ ಮುಖಾಂತರ, ಆ ಒಂದು ಸರಸ್ವತಿಯ ಫೋಟೋ ಅಲ್ಲಿ ಇಡೋ ಮುಖಾಂತರ, ಎಲ್ಲ ಪುಸ್ತಕಗಳು ಇಟ್ಟು ಪೂಜೆ ಮಾಡೋ ಮುಖಾಂತರ ಈಗ ನಾನು ಹೇಳತಕ್ಕಂತಹ ಶ್ಲೋಕವನ್ನೂ ಕೂಡ ತುಂಬ ಚಿಕ್ಕದಿರುತ್ತೆ. ಈ 9 ದಿನಗಳು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ರಿಂದ ಪ್ರತಿನಿತ್ಯವೂ ಕೂಡ 9 ಶ್ಲೋಕವನ್ನು ಕೂಡ ಓದಬಹುದು. ಇನ್ನು ದುರ್ಗಾ ಸಪ್ತಾಶತಿ ಪಾರಾಯಣವನ್ನು ನೀವು ಮಾಡಬಹುದು, ಲಲಿತಾ ಸಹಸ್ರನಾಮ ಪಾರಾಯಣವನ್ನು ನೀವು ಮಾಡಬಹುದು. ಮಕ್ಕಳಿಗೆ ಈ ಸರಸ್ವತಿದು, ಗಣಪತಿ ಎಲ್ಲವೂ ಕೂಡ ಹೇಳಿಕೊಡ್ತಕ್ಕಂಥ ಹೇಗೂ ರಜೆಗಳಿರ್ತವೆ, ಕೂರಿಸಿಕೊಂಡು ನಿಮ್ಮ ಜೊತೆಗೆ ಆ ಮಕ್ಕಳಿಗೆ ಇನ್ನು ಯಾವತ್ತಾದರೂ ದೊಡ್ಡವರಾದರೆ ಅವ್ರ ನೆನಪಿರುತ್ತೆ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮಮ್ಮ ಕೂರಿಸ್ಕೊಂಡು ಹಿಂಗೆ ಪೂಜೆ ಮಾಡಿಸಿದ್ರು ಅಂತ. ಅವರು ಕೂಡ ಮುಂದಿನ ದಿನಗಳಲ್ಲಿ ಪುಸ್ತಕ ಇಲ್ದಿದ್ರು ಲ್ಯಾಪ್ಟಾಪ್ ಇಟ್ಟಾದರೂ ಪೂಜೆ ಮಾಡ್ತಾರೆ. ಅಟ್ಲೀಸ್ಟ್ ಸಂಸ್ಕಾರ ಕೊಡಿ. ಇದು ಕೊಟ್ಟಾಗ ಬಹುಶಃ ಎಚ್ಚೆತ್ತುಕೊಳ್ತಕ್ಕಂತಹ ಮಾರ್ಗಗಳೇ ಇವು. ನೆನಪಿರ್ತವೆ ಅವರಿಗೆ, ನಮ್ಮ ಹಿರಿಯರಿಗೆ ಮಾಡ್ತಾಯಿದ್ರ ಅಂತಹ ಕಾಳರಾತ್ರಿಯ ಮಂತ್ರವನ್ನು ಕೇಳಿಸ್ಕೊಳ್ತಾ ಆ ದೇವಿಯನ್ನು ಇದೀಗ ತಾವು ನೋಡ್ತಾ ಇದ್ದೀರಿ. ಓಂ ಏಕವೇಣಿ ಜಪಾಕರ್ಣ ಪೂರಾ ನಗ್ನಾಕರಸ್ಥಿತಾ ಲಂಬೋಷ್ಟಿಕರ್ಣಿಕಾವರ್ಣಿ ತೈಲಾಭ್ಯಕ್ತಶರೀರಿಣಿ ವಾಮಪಾದೋಲ್ಲಸಲ್ಲೋಹ ಲತಾಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿರ್ಭಯಂಕರಿ ಕೃಷ್ಣ ಕಾಳರಾತ್ರಿರ್ಭಯಂಕರಿ ಕೃಷ್ಣ ಕಾಳರಾತ್ರಿರ್ಭಯಂಕರಿ. ಕೃಷ್ಣ ಅನ್ನೋ ಪದವೇ ಕಪ್ಪು. ಇನ್ನು ಕಾಳರಾತ್ರಿ ಅನ್ನೋದೇನಿದೆ ಅಲ್ಲಿ, ಅಂತಹ ಕಾಳರಾತ್ರಿಯೋ ಕೃಷ್ಣನ ಒಂದೇ. ನಾನು ಮೊದಲೇ ನಿಮಗೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ, ಬಹುಶಃ ಕೃಷ್ಣನ ಹಿಂದೆ ಒಂದು ಶಕ್ತಿ ಇದೆ ಅಂತ. ಅವಳೇ ಈ ಕಾಳಿ. ಈ ಕಾಳಿ ಇಲ್ಲ ಅಂದರೆ ಕೃಷ್ಣ ಇಲ್ಲ, ಅಂದರೆ ಅಲ್ಲಿಲ್ಲ ಚೈತನ್ಯ ಇಲ್ಲ. ನೋಡಿ ಹೇಗೆ ಒಂದಕ್ಕೊಂದು ಪೂರಕವಾಗಿ ಇಟ್ಟಿದ್ದಾನಂತಕ್ಕಂತಹದ್ದು. ಈ ಏನು ನವರಾತ್ರಿ ಅಂತ ನಾವು ಪೂಜಿಸ್ತೀವೋ ಅದೇ ತಿರುಪತಿನಲ್ಲಿ ಆ ದಶಾವತಾರಗಳನ್ನ ಮಾಡ್ತಾರೆ, ನೀವು ನೋಡಬೇಕು.
ಅದೊಂದು ವೈಭವಪೇತವಾಗಿರ್ತಕ್ಕಂಥದ್ದು. ಶೈವಾಗಮ ಒಂದು ವಿಧಾನ, ಪಾಂಚರಾತ್ರ ಆಗಮ ಒಂದು ವಿಧಾನ, ಶಾಕ್ತ್ಯಾಗಮ ಒಂದು ಒಂದು ವಿಧಾನ, ಇನ್ನು ವಿಶೇಷವಾಗಿ ವೀರಶೈವ ಆಗಮ ಅದು ಒಂದು ವಿಧಾನ. ಇಲ್ಲಿ ಎಲ್ಲದಕ್ಕೂ ಮೂಲ ವೇದ. ಅಂತಹ ವೇದ ಪುರಸ್ಸರ ಏನು ಹೇಳುತ್ತೋ ಅದು 100ಕ್ಕೆ 100 ನಮಗೆ ಫಲ ಕೊಡೋದಾಗಿರುತ್ತೆ. ಅಂತಹದ್ದಕ್ಕಾಗಿ ಆಯಾಯ ದೇವರನ್ನೇ ಪೂಜಿಸ್ತೀರಂತಂದರೆ ಅಂತಹ ಬುದ್ಧಿಯನ್ನು, ವಿದ್ಯೆಯನ್ನು, ಸಿದ್ಧಿಯನ್ನು ಸರಸ್ವತಿ ನಿಮ್ಮ ಕುಟುಂಬಕ್ಕೆ ಕರುಣಿಸಿಕೊಡಲಿ. ಮಹಾಸರಸ್ವತಿಯ ಕೃಪಾಕಟಾಕ್ಷ ಸಿದ್ಧಿರಸ್ತು. ಖಂಡಿತ ಗುರುಗಳೇ, ವಿದ್ಯಾರ್ಥಿಗಳಿಗೆ ಸರಸ್ವತಿಯ ಕೃಪೆ ಸಿಗಬೇಕು ಅಂತಂದರೆ ಪುಸ್ತಕಗಳನ್ನ ಇಟ್ಟು ಯಾವ ರೀತಿ ಇವತ್ತು ಪೂಜೆಯನ್ನು ಮಾಡಬೇಕಾಗತ್ತೆ, ಇನ್ನು ವಿಶೇಷವಾಗಿ ಮೂಲ ನಕ್ಷತ್ರ ಇವತ್ತು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಲೇಬೇಡಿ, ಇವತ್ತು ಸರಸ್ವತಿ ಪೂಜೆ ಮಾಡಬೇಕು. ಇನ್ನು ಹೇಗೆ ನೀವು ಸರಸ್ವತಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.